ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. 1.5 ತಿಂಗಳಾಗಿದೆ. ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ನಿನ್ನೆ ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಪೂಜೆ ಮಾಡಿದ್ರು. ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬನಶಂಕರಿ ಅಮ್ಮನಿಗೆ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ವಿಜಯಲಕ್ಷ್ಮಿ. ಹಿಂದೆ ಕೊಲ್ಲೂರು ಮತ್ತು ಬಂಡಿ ಮಕ್ಕಳಮ್ಮ ದೇವರಿಗೂ ಕೂಡ ಪೂಜೆಯನ್ನ ಮಾಡಿದ್ರು ವಿಜಯಲಕ್ಷ್ಮಿ. ಒಟ್ಟಾರೆ ಕಾನೂನಿನ ಕಟ್ಟಳೆಗಳು ಬಿಗಿಯಾಗ್ತಾ ಇದೆ. ದರ್ಶನ್ಗೆ ಎವಿಡೆನ್ಸ್ಗಳು ಸ್ಟ್ರಾಂಗ್ ಇದ್ದಾವೆ. ಹೀಗಾಗಿ ದರ್ಶನನ್ನ ಹೊರಗಡೆ ಕರ್ಕೊಂಡು ಬರೋದು ಬಹಳ ಕಷ್ಟ ಆಗ್ತಾ ಇದೆ. ದೇವರ ಮೊರೆ ಹೋಗ್ತಾ ಇದ್ದಾರೆ. ಈ ಕಾರಣದಿಂದ ವಿಜಯಲಕ್ಷ್ಮಿ ಹೇಗಾದರೂ ಮಾಡಿ ತನ್ನ ಗಂಡನನ್ನ, ತನ್ನ ಪತಿಯನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ದೇವಸ್ಥಾನಕ್ಕೆ ಹೋದರು. ಕೊಲ್ಲೂರು ಮುಖಾಂಬಿಕೆಯ ಸನ್ನಿಧಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿದರು. ಅದಾದ ನಂತರ ಈಗ ಅಮಾವಾಸ್ಯೆ ನಿನ್ನೆ ಇದ್ದುದರಿಂದಾಗಿ ಬನಶಂಕರಿ ಅಮ್ಮನಿಗೂ ಕೂಡ ಪೂಜೆ ಮಾಡಿದ್ದಾರೆ. ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೂ ಹೋಗಿ ಗಂಡನ ಬಿಡುಗಡೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ. ಒಟ್ಟಾರೆ ದರ್ಶನನ ಹೇಗಾದರೂ ಮಾಡಿ ಈ ಪ್ರಕರಣದಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದು ವಿಜಯಲಕ್ಷ್ಮಿ ಅವರ ಬಯಕೆ. ಆ ಕಾರಣದಿಂದ ದೇವರ ಮೊರೆ ಹೋಗಿದ್ದಾರೆ. ಜೈಲು ವಾಸದಲ್ಲಿರುವ ದರ್ಶನ್ನ ಹೆಚ್ಚು ಕಮ್ಮಿ ಅಂತ ಹೇಳಿದರೆ 1.5 ತಿಂಗಳಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ದರ್ಶನ್ಗೆ ಕಷ್ಟ ಆಗ್ತಾ ಇದೆ. ದರ್ಶನ್ ಒದ್ದಾಡ್ತಾ ಇದ್ದಾರೆ, ವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ ಹೊರಗಡೆ ಬರಬೇಕು ಅಂಥೇಳಿ. ಹೀಗಾಗಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೊರಗಡೆ ಕರ್ಕೊಂಡು ಬರಬೇಕು ಅಂಥೇಳಿ ಮಾಡ್ತಿರುವಂಥ ಪ್ರಯತ್ನ ಒಂದೆರಡಲ್ಲ, ದೇವರ ಮೊರೆ ಹೋಗ್ತಾನೆ ಇದ್ದಾರೆ. ಸದ್ಯ ಎಲ್ಲಿ ಹೋಗಿದ್ದಾರೆ, ಏನು ಮಾಡಿದ್ದಾರೆ, ಏನು ಪೂಜೆ ಮಾಡಿದ್ದಾರೆ ಬನಶಂಕರಿ ಅಮ್ಮನಿಗೆ? ಎಸ್ ರಂಜಿತ್, ಈಗ ನಿನ್ನೆ ಅಮಾವಾಸ್ಯೆ ಇತ್ತು ನೋಡಿ. ಹೀಗಾಗಿ ನಿನ್ನೆ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಗಂಡನ ಪಾದ ಪೂಜೆ ಮಾಡೋದ್ರಲ್ಲಿ ಅತಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ನಿನ್ನೆ ಆದಂತ ಭೀಮನ ಅಮಾವಾಸ್ಯೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ತಮ್ಮ ಪತಿ ಈಗ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಹೀಗಾಗಿ ಪತಿಯ ಒಳಿತಿಗಾಗಿ ಅವರು ಬೇಗ ಬಿಡುಗಡೆ ಆಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಪದೇ ಪದೇ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಿನ್ನೆ ಇದು ಬನಶಂಕರಿ, ಬೆಂಗಳೂರಿನ ಪ್ರಸಿದ್ಧ ದೇಗುಲ ಬನಶಂಕರಿ ದೇಗುಲಕ್ಕೆ ಹೋಗಿ ತಮ್ಮ ಸ್ನೇಹಿತೆ ಜೊತೆಗೆ ಅವರು ತೆರಳಿದ್ರು. ಆ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಹಿಂದೆ ಕೂಡ ಇದು ಕೊಲ್ಲೂರಿಗೆ ಹೋಗಿ ಚಂಡಿಕಾ ಯಾಗವನ್ನ ಮಾಡ್ತಿದ್ರು. ಅದಾದ ನಂತರ ಅವರು ಅದಕ್ಕೆ ಹಿಂದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನವನ್ನ ಕೂಡ ಪಡೆದಿದ್ರು. ಬಂಡಿ ಮಕ್ಕಳಮ್ಮ ದೇವಿಯ ಮೊರೆ ಹೋಗಿದ್ರು. ಹೀಗಾಗಿ ಶಕ್ತಿ ದೇವತೆಗಳ ಮೊರೆ ಹೋಗಿ ಪತಿಯನ್ನ ಪಾರು ಮಾಡಲು ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಸದ್ಯ ಮೊನ್ನೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ಹೋದಾಗ ದರ್ಶನ್ ಅವರನ್ನ ಭೇಟಿ ಮಾಡಿ ಪ್ರಸಾದವನ್ನ ಕೂಡ ನೀಡಿದ್ರು. ಈಗ ನಿನ್ನೆ ದರ್ಶನ ಮಾಡಿ ಬಂದು ಈಗ ಇವತ್ತು ಅಥವಾ ನಾಳೆ ದರ್ಶನ್ ಅವರನ್ನ ಭೇಟಿಯಾಗಿ ಈ ಬನಶಂಕರಿ ಅಮ್ಮನವರ ಒಂದು ಪ್ರಸಾದವನ್ನ ಕೂಡ ನೀಡುವ ಸಾಧ್ಯತೆ ಇದೆ. ರಂಜಿತ್. ಓಕೆ ಧ್ರುವ, ಥ್ಯಾಂಕ್ ಯು ಮಾಹಿತಿಗಾಗಿ. ಜೈಲಲ್ಲಿ ಹಗಲಿರುಳು ಕಾಲ ಕಳೀತಾ ಇರುವ ದರ್ಶನ್ಗೆ ದಿನ ಕಳೆದಂತೆ ಟೆನ್ಷನ್ ಮೇಲೆ ಟೆನ್ಷನ್ ಜೋರಾಗ್ತಾನೆ ಇದೆ. ಕೊಲೆ ಕೇಸ್ ಸಂಬಂಧ ದಾಸನಿಗೆ ಜೈಲೇ ಗಟ್ಟಿಯಾಗಿರುವಂತೆ ಕಾಣ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡ ಬನ್ನಿ. ಕೊಲೆ ಕೇಸಲ್ಲಿ ದರ್ಶನ್ಗೆ ಟೆನ್ಷನ್ ಖಾಕಿ ಕೈ ಸೇರುತ್ತಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪರಪ್ಪನ ಪಂಜರದಲ್ಲಿ ಹಗಲಿರುಳು ಕಳೆಯುತ್ತಿರುವ ದಾಸನಿಗೆ ದಾರಿ ಕಾಣದಾಗಿದೆ. ತನಿಖೆ ಮಾಡ್ತಿರೋ ಪೊಲೀಸರಿಗೆ ಇಂಪಾರ್ಟೆಂಟ್ ರಿಪೋರ್ಟ್ ಕೈ ಸೇರಲಿದೆ. ಇಡೀ ಕೇಸ್ ಟರ್ನ್ ಮಾಡು 6 FSL ರಿಪೋರ್ಟ್ ಖಾಕಿ ಕೈಗೆ ಸಿಗಲಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ತನಿಖೆ ವೇಳೆ ಹಲವು ಸ್ಯಾಂಪಲ್ಗಳನ್ನು ಸೀಸ್ ಮಾಡಿದ ಪೊಲೀಸರು ಸಾಕ್ಷ್ಯಗಳನ್ನು FSLಗೆ ರವಾನಿಸಿದೆ. ಕ್ಲಾರಿಫಿಕೇಶನ್ಗಾಗಿ FSLಗೆ ಕಳಿಸಲಾಗಿದೆ. ಯಾವ್ಯಾವ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ ಅಂತ ನೋಡೋದಾದ್ರೆ, ಖಾಕಿ ಕೈಗೆ 6 ರಿಪೋರ್ಟ್. ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನಲ್ಲಿ ಸಿಕ್ಕ CCTV ದೃಶ್ಯಗಳ ರಿಟ್ರೀವ್ಗೆ FSLಗೆ ಕಳಿಸಿದ್ದ ಪೊಲೀಸರು ಆ ರಿಪೋರ್ಟ್ ಈ ವಾರ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಲಾಗಿತ್ತು. ಈ ವಾರವೇ ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಖಾಕಿ ಕೈ ಸೇರಲಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಗೊತ್ತಾಗಲಿದೆ. ಪವಿತ್ರ ಗೌಡ ದರ್ಶನ್ ಮನೆ ಬಳಿಯ CCTV ರಿಪೋರ್ಟ್ ಕೂಡ ಬರಲಿದೆ. ಸ್ಟೋನಿ ಬ್ರೂಕ್ ಹೋಟೆಲ್ CCTV ದೃಶ್ಯದ ವರದಿ ಹಾಗೂ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ವರದಿ ಕೂಡ ಕೈ ಸೇರಲಿದೆ.
ಈ 6 ಮಾದರಿ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹುಮುಖ್ಯ ಪಾತ್ರವಾಗಿದೆ. ಎಲ್ಲವೂ ಟೆಕ್ನಿಕಲ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಆಗಿದ್ದು ಬಿಎನ್ಎಸ್ ಸೆಕ್ಷನ್ಗಳಡಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗೆ ಹೆಚ್ಚು ಒತ್ತು ಹಿಡಿದಿದೆ. ಪೊಲೀಸರ ಕೈಗೆ ರಿಪೋರ್ಟ್ ಸಿಕ್ಕ ಬಳಿಕ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗುವ ಎಲ್ಲ ಸಾಧ್ಯತೆಗಳಿವೆ. ವೆಲ್ಕಮ್ ಬ್ಯಾಕ್. ವರ್ಗಾವಣೆ ದಂಧೆಯ ಬೆಂಕಿಗೆ ಬಿತ್ತು ತುಪ್ಪ. ಕೇವಲ 1 ದಿನದ ಮಟ್ಟಿಗೆ ಮಾಸ್ ಟ್ರಾನ್ಸ್ಫರ್ ಮಾಡಿದ್ದರ ಹಿಂದಿನ ಗುಟ್ಟೇನು? ಬಡ್ತಿ ನೀಡಿ 14 ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದು ಯಾಕೆ? ಭಾರಿ ಚರ್ಚೆಗೆ ಗ್ರಾಸವಾಯಿತು. ಈಗ ವರ್ಗಾವಣೆ ದಂಧೆಯ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ. ಈಗ ಕೇವಲ 1 ದಿನದ ಮಟ್ಟಿಗೆ ಮಾಸ್ ಟ್ರಾನ್ಸ್ಫರ್ ಮಾಡಿದ್ಯಾಕೆ? 14 ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ಯಾಕೆ ಅನ್ನುವ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ನೋಡಿ, ಮಾಸ್ ಟ್ರಾನ್ಸ್ಫರ್ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೌರಾಡಳಿತ ಇಲಾಖೆಯಿಂದ ವರ್ಗಾವಣೆ ಆದೇಶವನ್ನ ಮಾಡಲಾಗಿತ್ತು. ಈ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ಆದೇಶವನ್ನು ಹೊರಡಿಸಿದ್ರು. 1 ದಿನದ ಮಟ್ಟಿಗೆ ಸ್ಥಳವನ್ನ ನಿಯುಕ್ತಿಗೊಳಿಸಿ ಆದೇಶವನ್ನ ಮಾಡಿದ್ಯಾಕೆ? ಸರ್ಕಾರಕ್ಕೆ ವರದಿ ಮಾಡಿಕೊಂಡ ಬಳಿಕ ಸ್ಥಳವನ್ನ ನಿಗದಿ ಮಾಡಿದ್ರು. ಪುರಸಭೆ ನಗರಸಭೆ ಅಧಿಕಾರಿಗಳ ಬಡ್ತಿ ಮಾಡಿದ್ರು, ಪ್ರಮೋಷನ್ ಮಾಡಿದ್ರು. ಸರ್ಕಾರದ ಆದೇಶದಿಂದ ಅಚ್ಚರಿ ಜೊತೆಗೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ವರ್ಗಾವಣೆಯ ಹಿಂದೆ 10 ಅನುಮಾನ ವ್ಯಕ್ತವಾಗ್ತಾ ಇದೆ. ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮಾಸ್ ಟ್ರಾನ್ಸ್ಫರ್ ಹಿಂದಿನ ಗುಟ್ಟೇನು ಅನ್ನೋದಕ್ಕೆ ಮಾನ್ಯ ಸಚಿವರು ಇದಕ್ಕೆ ರೆಸ್ಪಾನ್ಸಿಬಲ್. ಅವರು ಉತ್ತರ ಕೊಡಬೇಕಾಗಿದೆ ಇದಕ್ಕೆ. ರಹೀಂ ಖಾನ್ ಅವರೇ, 1 ದಿನದ ಮಟ್ಟಿಗೆ ಸ್ಥಳವನ್ನು ನಿಯುಕ್ತಿಗೊಳಿಸಿ ನೀವು ಯಾಕೆ ವರ್ಗಾವಣೆ ಮಾಡಿದ್ರಿ ಅನ್ನೋದು, ಸರ್ಕಾರಕ್ಕೆ ವರದಿ ಮಾಡಿಕೊಂಡ ಬಳಿಕ ಸ್ಥಳವನ್ನು ನಿಗದಿ ಮಾಡಿದ್ದೀರಿ. ಪುರಸಭೆ ನಗರಸಭೆ ಅಧಿಕಾರಿಗಳಿಗೆ ಬಡ್ತಿ ಕೂಡ ಕೊಟ್ಟಿದ್ದೀರಿ. ಸರ್ಕಾರದ ಆದೇಶದಿಂದ ಅಚ್ಚರಿ ಜೊತೆ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಟ್ರಾನ್ಸ್ಫರ್ ಏನಿದೆಯಲ್ಲ, 1 ದಿನಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡಿರೋದು, ಏನೇನು ಅನುಮಾನ ಈಗ ಹೊರಬಂದಿದೆ? ಅದರ ಜೊತೆಗೆ ರಹೀಂ ಖಾನ್ ಅವರು ಸರ್ಕಾರದ ಗಮನಕ್ಕೆ ತಂದು ಈ ವರ್ಗಾವಣೆ ಮಾಡಿರೋದು, ಮತ್ತು ಯಾವ್ಯಾವ ಇಲಾಖೆ ಏನು ಎಲ್ಲವೂ ಕೂಡ ಸದ್ಯದ ವಿವರ ಏನಿದೆ ಈಗ? ರಂಜಿತ್, ಈಗಾಗಲೇ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಲಂಚದ ಆರೋಪಗಳು ಕೇಳಿ ಬರ್ತಾ ಇರುವಂತ ಬೆನ್ನಲ್ಲೇ ಮತ್ತೊಂದ್ ಕಡೆ ಇತ್ತೀಚೆಗೆ ಯಾದಗಿರಿಯಲ್ಲಿ ಪೊಲೀಸ್ ಅಧಿಕಾರಿ ಒಬ್ರು ಕೂಡ ಸಾವು ಎಂದು ಅದು ಕೂಡ ಲಂಚದ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕಾರ್ಮೋಡ ಆರೋಪದ ಬೆನ್ನಲ್ಲೇ ಈಗ ಪೌರಾಡಳಿತ ಇಲಾಖೆಯಿಂದ ಮಾಡಿರುವಂತ ವರ್ಗಾವಣಾದೇಶ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಡಿರುವಂತದ್ದು. ಸುಮಾರು 14 ಹಿರಿಯ ಅಧಿಕಾರಿಗಳು, ಪುರಸಭೆಯ ಆಡಳಿತ ವರ್ಗದ ಹಿರಿಯ ಅಧಿಕಾರಿಗಳೇನಿದೆ ಅವರ ವರ್ಗಾವಣೆ ಮುಂಬಡ್ತಿ ವರ್ಗಾವಣೆ ಮಾಡಿರುವಂತದ್ದು. ಅದರಲ್ಲಿ 1 ದಿನದ ಮಟ್ಟಿಗೆ ಮಾತ್ರ ವರ್ಗಾವಣೆ, ಅಂದ್ರೆ ಮುಂಬಡ್ತಿ ಕೊಡುವ ರೀತಿಯಲ್ಲಿ ಅದು ಟೆಕ್ನಿಕಲ್ ಆಗಿ ಮಾಡಲೇಬೇಕು.